ಶಿವರಾಜ್ ತಂಗಡಿ ಹೋಗಿರುವಂಥದ್ದು ಆದಿತ್ಯ ಠಾಕ್ರೆ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶ ಮಾಡ್ಬೇಕಂತ ಹೇಳಿದೆ ನಿಮ್ಮ ಕೇಂದ್ರಾಡಳಿತ ಪ್ರದೇಶ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಅದ್ರ ಬಗ್ಗೆ ಮಾಹಿತಿ ಕೊರತೆ ಅವ್ರಿಗೆ ಇದೆ. ಯಾರಿಗೆ? ಆದಿತ್ಯ ಠಾಕ್ರೆ ಅವ್ರಿಗೆ. ಇಲ್ಲೇ ಕನ್ನಡಿಗರು ಹೆಚ್ಚಿರೋದು. ಸುವರ್ಣ ಕರ್ನಾಟಕ ವಿಧಾನಸೌಧವನ್ನು ಸುವರ್ಣ ಸೌಧವನ್ನು ಕಟ್ಟಿಸಿ ವರ್ಷಕ್ಕೆ ಒಂದು ಸತಿ ಇಲ್ಲೇ ರಾಜ್ಯದ ಬಗ್ಗೆ ಚರ್ಚೆಗಳು, ಕ್ಯಾಬಿನೆಟು, ಅಧಿವೇಶನ ನಡೆಯುವಂಥ ಕೆಲಸವನ್ನು ಮಾಡ್ತಿದ್ವಿ. ಯಾಕೆ ಮಾಡ್ತಾ ಇದ್ದೀವಿ? ಇದು ಕರ್ನಾಟಕದ ಒಂದು ಭಾಗ ಅಷ್ಟೇ ಅಲ್ಲ, ಪ್ರಮುಖವಾದಂಥ ಭಾಗ, ಬೇರೆ ಭಾಗ ಅಲ್ಲ. ಬೆಳಗಾವಿ ನಮ್ಮದು. ಏನು ಎಚ್ಚರಿಕೆ? ಪದೇ ಪದೇ ಹೇಳಿಕೆ ಕೊಡೋದನ್ನು ಬಿಡಬೇಕು. ಒಳ್ಳೆ ಬೆಳವಣಿಗೆಗಳಲ್ಲ. ಈ ರೀತಿ ಹೇಳಿಕೆ ಕೊಟ್ಟರೆ ಸಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಕೊಡೋ ಪ್ರಶ್ನೆಯೂ ಇಲ್ಲ. ಯಾಕೆ ಅಂದರೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ಸಂದರ್ಭ ಈ ರೀತಿ ಕೊಡುವಂಥದ್ದು ಸರ್ಕಾರ ಇದಕ್ಕೆ ಏನು ಅಂದರೆ ಇಲ್ಲೇ ಒಂದು ಕಡೆ ಬರೀ ಭಾಷಿಕರ ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡೋದಕ್ಕಿಂತ ಡೆವಲಪ್ಮೆಂಟ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಚರ್ಚೆಗಳ ಮಾಡ್ಕೊಳ್ಳಿ. ಈ ಬೆಳಗಾವಿ ಅನ್ನೋದು ನಮ್ಮ ಆಸ್ತಿ, ಇದು ಕರ್ನಾಟಕದ ಆಸ್ತಿ. ಈ ಆಸ್ತಿಯನ್ನು ಬಿಟ್ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಯಾರೋ ಹೇಳಿಕೆ ಕೊಟ್ಟರೆ ನನಗೆ ಬಿಟ್ಕೊಡೋಕ್ಕಾಗತ್ತೆ? ಅದೆಲ್ಲ ಬಿಟ್ಕೊಡೋಕ್ಕಾಗಲ್ಲ. ಅದನ್ನು ಆ ಪ್ರಯತ್ನ ಮಾಡೋಂಥ ಕೆಲಸವನ್ನು ಮಾಡೋದು ಬೇಡ. ಯಾಕಂದರೆ ನಮ್ಮ ಕೇಂದ್ರದೊಳಗೆ ನಮ್ಮ ಭಾಗವಾಗಿದ್ದಂಥವ್ರು ಬೇರೆದವರಾಗಿದ್ದರು ಹೇಳ್ತಿದ್ದೆ ನಾನು. ಹೇಳಿಕೆಯನ್ನು ಮಾಡೋದು ಬೇಡ. ಒಳ್ಳೆ ನಿಮ್ಮ ಭಾಗ ಇದ್ದಂಥವ್ರು ನಿಮ್ಮ ಜೊತೆ ಚುನಾವಣೆ ಮಾಡಿದಂಥವ್ರು ಅಂದರೆ ಅದು ಹೇಳಿಕೆಯನ್ನು ಕೊಡೋದನ್ನು ಸಹಿಸ್ಕೊಳ್ಳೋಲ್ಲ ಕರ್ನಾಟಕರು, ಕನ್ನಡಿಗರು. ನಿಮ್ಮ ಜೊತೆ ಇದ್ದಂಥವ್ರು ಅಂದರೆ ಸಾಫ್ಟ್ ಕಾರ್ನರ್ ಅಂತನಾ? ಸಾಫ್ಟ್ ಕಾರ್ನರ್ ಅಂತ ನಾನು ಸಾಫ್ಟ್ ಕಾರ್ನರ್ ಹೇಳಿದ್ದೆ. ನಾನು ಹೇಳ್ತಾ ಇರೋದು ಸಾಫ್ಟ್ ಕಾರ್ನರ್ನ ಪ್ರಶ್ನೆ ಬರೋದಿಲ್ಲ. ಕನ್ನಡದ ವಿಚಾರ ಬಂದತ್ನಾಗ, ಭಾಷೆ ವಿಚಾರ ಬಂದತ್ನಾಗ, ಕರ್ನಾಟಕದ ವಿಚಾರ ಬಂದತ್ನಾಗ, ಕರ್ನಾಟಕದ ನೆಲ ಜಲ ವಿಚಾರ ಬಂದತ್ನಾಗ ಯಾರ ಜೊತೆಗೆ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಇಲ್ಲ. ಇದು ಸಚಿವ ಶಿವರಾಜ್ ತಂಗಡಿ ಅವರಿಗೆ ಹೇಳಿಕೆ ಏನು ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಬೆಳಗಾವಿ ಏನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತ ಹೇಳಿಕೆ ಕೊಟ್ಟಿರುವಂತಹ ಆದಿತ್ಯ ಠಾಕ್ರೆ ವಿರುದ್ಧ ಗರಂ ಆಗಿರುವಂಥದ್ದು. ಶಿವರಾಜ್ ತಂಗಡಿ ಹೋಗಿರುವಂಥದ್ದು ಆದಿತ್ಯ ಠಾಕ್ರೆ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತ ಹೇಳಿದೆ ನಿಮ್ಮ ಕೇಂದ್ರಾಡಳಿತ ಪ್ರದೇಶ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಅದ್ರ ಬಗ್ಗೆ ಮಾಹಿತಿ ಕೊರತೆ ಅವ್ರಿಗೆ ಇದೆ. ಯಾರಿಗೆ? ಆದಿತ್ಯ ಠಾಕ್ರೆ ಅವ್ರಿಗೆ. ಇಲ್ಲೇ ಕನ್ನಡಿಗರು ಹೆಚ್ಚಿರೋದು. ಸುವರ್ಣ ಕರ್ನಾಟಕ ವಿಧಾನಸೌಧವನ್ನು ಸುವರ್ಣ ಸೌಧವನ್ನು ಕಟ್ಟಿಸಿ ವರ್ಷಕ್ಕೆ ಒಂದು ಸತಿ ಇಲ್ಲೇ ರಾಜ್ಯದ ಬಗ್ಗೆ ಚರ್ಚೆಗಳು, ಕ್ಯಾಬಿನೆಟು, ಅಧಿವೇಶನ ನಡೆಯುವಂಥ ಕೆಲಸವನ್ನು ಮಾಡ್ತಿದ್ವಿ. ಯಾಕೆ ಮಾಡ್ತಾ ಇದ್ದೀವಿ? ಇದು ಕರ್ನಾಟಕದ ಒಂದು ಭಾಗ ಅಷ್ಟೇ ಅಲ್ಲ, ಪ್ರಮುಖವಾದಂಥ ಭಾಗ, ಬೇರೆ ಭಾಗ ಅಲ್ಲ. ಬೆಳಗಾವಿ ನಮ್ಮದು. ಏನು ಎಚ್ಚರಿಕೆ? ಪದೇ ಪದೇ ಹೇಳಿಕೆ ಕೊಡೋದನ್ನು ಬಿಡಬೇಕು. ಒಳ್ಳೆ ಬೆಳವಣಿಗೆಗಳಲ್ಲ. ಈ ರೀತಿ ಹೇಳಿಕೆ ಕೊಟ್ಟರೆ ಸಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಕೊಡೋ ಪ್ರಶ್ನೆಯೂ ಇಲ್ಲ. ಯಾಕೆ ಅಂದರೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ಸಂದರ್ಭ ಈ ರೀತಿ ಕೊಡುವಂಥದ್ದು ಸರ್ಕಾರ ಇದಕ್ಕೆ ಏನು ಅಂದರೆ ಇಲ್ಲೇ ಒಂದು ಕಡೆ ಬರೀ ಭಾಷಿಕರ ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡೋದಕ್ಕಿಂತ ಡೆವಲಪ್ಮೆಂಟ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಚರ್ಚೆಗಳ ಮಾಡ್ಕೊಳ್ಳಿ. ಈ ಬೆಳಗಾವಿ ಅನ್ನೋದು ನಮ್ಮ ಆಸ್ತಿ, ಇದು ಕರ್ನಾಟಕದ ಆಸ್ತಿ. ಈ ಆಸ್ತಿಯನ್ನು ಬಿಟ್ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಯಾರೋ ಹೇಳಿಕೆ ಕೊಟ್ಟರೆ ನನಗೆ ಬಿಟ್ಕೊಡೋಕ್ಕಾಗತ್ತೆ? ಅದೆಲ್ಲ ಬಿಟ್ಕೊಡೋಕ್ಕಾಗಲ್ಲ. ಅದನ್ನು ಆ ಪ್ರಯತ್ನ ಮಾಡೋಂಥ ಕೆಲಸವನ್ನು ಮಾಡೋದು ಬೇಡ. ಯಾಕಂದರೆ ನಮ್ಮ ಕೇಂದ್ರದೊಳಗೆ ನಮ್ಮ ಭಾಗವಾಗಿದ್ದಂಥವ್ರು ಬೇರೆದವರಾಗಿದ್ದರು ಹೇಳ್ತಿದ್ದೆ ನಾನು. ಹೇಳಿಕೆಯನ್ನು ಮಾಡೋದು ಬೇಡ. ಒಳ್ಳೆ ನಿಮ್ಮ ಭಾಗ ಇದ್ದಂಥವ್ರು ನಿಮ್ಮ ಜೊತೆ ಚುನಾವಣೆ ಮಾಡಿದಂಥವ್ರು ಅಂದರೆ ಅದು ಹೇಳಿಕೆಯನ್ನು ಕೊಡೋದನ್ನು ಸಹಿಸ್ಕೊಳ್ಳೋಲ್ಲ ಕರ್ನಾಟಕರು, ಕನ್ನಡಿಗರು. ನಿಮ್ಮ ಜೊತೆ ಇದ್ದಂಥವ್ರು ಅಂದರೆ ಸಾಫ್ಟ್ ಕಾರ್ನರ್ ಅಂತನಾ? ಸಾಫ್ಟ್ ಕಾರ್ನರ್ ಅಂತ ನಾನು ಸಾಫ್ಟ್ ಕಾರ್ನರ್ ಹೇಳಿದ್ದೆ. ನಾನು ಹೇಳ್ತಾ ಇರೋದು ಸಾಫ್ಟ್ ಕಾರ್ನರ್ನ ಪ್ರಶ್ನೆ ಬರೋದಿಲ್ಲ. ಕನ್ನಡದ ವಿಚಾರ ಬಂದತ್ನಾಗ, ಭಾಷೆ ವಿಚಾರ ಬಂದತ್ನಾಗ, ಕರ್ನಾಟಕದ ವಿಚಾರ ಬಂದತ್ನಾಗ, ಕರ್ನಾಟಕದ ನೆಲ ಜಲ ವಿಚಾರ ಬಂದತ್ನಾಗ ಯಾರ ಜೊತೆಗೆ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಇಲ್ಲ. ಇದು ಸಚಿವ ಶಿವರಾಜ್ ತಂಗಡಿ ಅವರಿಗೆ ಹೇಳಿಕೆ ಏನು ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಬೆಳಗಾವಿ ಏನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತ ಹೇಳಿಕೆ ಕೊಟ್ಟಿರುವಂತಹ ಆದಿತ್ಯ ಠಾಕ್ರೆ ವಿರುದ್ಧ ಗರಂ ಆಗಿರುವಂಥದ್ದು. ಶಿವರಾಜ್ ತಂಗಡಿ ಹೋಗಿರುವಂಥದ್ದು ಆದಿತ್ಯ ಠಾಕ್ರೆ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತ ಹೇಳಿದೆ ನಿಮ್ಮ ಕೇಂದ್ರಾಡಳಿತ ಪ್ರದೇಶ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಅದ್ರ ಬಗ್ಗೆ ಮಾಹಿತಿ ಕೊರತೆ ಅವ್ರಿಗೆ ಇದೆ. ಯಾರಿಗೆ? ಆದಿತ್ಯ ಠಾಕ್ರೆ ಅವ್ರಿಗೆ. ಇಲ್ಲೇ ಕನ್ನಡಿಗರು ಹೆಚ್ಚಿರೋದು. ಸುವರ್ಣ ಕರ್ನಾಟಕ ವಿಧಾನಸೌಧವನ್ನು ಸುವರ್ಣ ಸೌಧವನ್ನು ಕಟ್ಟಿಸಿ ವರ್ಷಕ್ಕೆ ಒಂದು ಸತಿ ಇಲ್ಲೇ ರಾಜ್ಯದ ಬಗ್ಗೆ ಚರ್ಚೆಗಳು, ಕ್ಯಾಬಿನೆಟು, ಅಧಿವೇಶನ ನಡೆಯುವಂಥ ಕೆಲಸವನ್ನು ಮಾಡ್ತಿದ್ವಿ. ಯಾಕೆ ಮಾಡ್ತಾ ಇದ್ದೀವಿ? ಇದು ಕರ್ನಾಟಕದ ಒಂದು ಭಾಗ ಅಷ್ಟೇ ಅಲ್ಲ, ಪ್ರಮುಖವಾದಂಥ ಭಾಗ, ಬೇರೆ ಭಾಗ ಅಲ್ಲ. ಬೆಳಗಾವಿ ನಮ್ಮದು. ಏನು ಎಚ್ಚರಿಕೆ? ಪದೇ ಪದೇ ಹೇಳಿಕೆ ಕೊಡೋದನ್ನು ಬಿಡಬೇಕು. ಒಳ್ಳೆ ಬೆಳವಣಿಗೆಗಳಲ್ಲ. ಈ ರೀತಿ ಹೇಳಿಕೆ ಕೊಟ್ಟರೆ ಸಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಕೊಡೋ ಪ್ರಶ್ನೆಯೂ ಇಲ್ಲ. ಯಾಕೆ ಅಂದರೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ಸಂದರ್ಭ ಈ ರೀತಿ ಕೊಡುವಂಥದ್ದು ಸರ್ಕಾರ ಇದಕ್ಕೆ ಏನು ಅಂದರೆ ಇಲ್ಲೇ ಒಂದು ಕಡೆ
ಬರೀ ಭಾಷಿಕರ ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡೋದಕ್ಕಿಂತ ಡೆವಲಪ್ಮೆಂಟ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಚರ್ಚೆಗಳ ಮಾಡ್ಕೊಳ್ಳಿ. ಈ ಬೆಳಗಾವಿ ಅನ್ನೋದು ನಮ್ಮ ಆಸ್ತಿ, ಇದು ಕರ್ನಾಟಕದ ಆಸ್ತಿ. ಈ ಆಸ್ತಿಯನ್ನು ಬಿಟ್ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಯಾರೋ ಹೇಳಿಕೆ ಕೊಟ್ಟರೆ ನನಗೆ ಬಿಟ್ಕೊಡೋಕ್ಕಾಗತ್ತೆ? ಅದೆಲ್ಲ ಬಿಟ್ಕೊಡೋಕ್ಕಾಗಲ್ಲ. ಅದನ್ನು ಆ ಪ್ರಯತ್ನ ಮಾಡೋಂಥ ಕೆಲಸವನ್ನು ಮಾಡೋದು ಬೇಡ. ಯಾಕಂದರೆ ನಮ್ಮ ಕೇಂದ್ರದೊಳಗೆ ನಮ್ಮ ಭಾಗವಾಗಿದ್ದಂಥವ್ರು ಬೇರೆದವರಾಗಿದ್ದರು ಹೇಳ್ತಿದ್ದೆ ನಾನು, ಹೇಳಿಕೆಯನ್ನು ಮಾಡೋದು ಬೇಡ. ಒಳ್ಳೆ ನಿಮ್ಮ ಭಾಗ ಇದ್ದಂಥವ್ರು ನಿಮ್ಮ ಜೊತೆ ಚುನಾವಣೆ ಮಾಡಿದಂಥವ್ರು ಅಂದರೆ ಅದು ಹೇಳಿಕೆಯನ್ನು ಕೊಡೋದನ್ನು ಸಹಿಸ್ಕೊಳ್ಳೋಲ್ಲ ಕರ್ನಾಟಕರು, ಕನ್ನಡಿಗರು. ನಿಮ್ಮ ಜೊತೆ ಇದ್ದಂಥವ್ರು ಅಂದರೆ ಸಾಫ್ಟ್ ಕಾರ್ನರ್ ಅಂತನಾ? ಸಾಫ್ಟ್ ಕಾರ್ನರ್ ಅಂತ ನಾನು ಸಾಫ್ಟ್ ಕಾರ್ನರ್ ಹೇಳಿದ್ದೆ. ನಾನು ಹೇಳ್ತಾ ಇರೋದು ಸಾಫ್ಟ್ ಕಾರ್ನರ್ನ ಪ್ರಶ್ನೆ ಬರೋದಿಲ್ಲ. ಕನ್ನಡದ ವಿಚಾರ ಬಂದತ್ನಾಗ, ಭಾಷೆ ವಿಚಾರ ಬಂದತ್ನಾಗ, ಕರ್ನಾಟಕದ ವಿಚಾರ ಬಂದತ್ನಾಗ, ಕರ್ನಾಟಕದ ನೆಲ ಜಲ ವಿಚಾರ ಬಂದತ್ನಾಗ ಯಾರ ಜೊತೆಗೆ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಇಲ್ಲ. ಇದು ಸಚಿವ ಶಿವರಾಜ್ ತಂಗಡಿ ಅವರಿಗೆ ಹೇಳಿಕೆ ಏನು ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಬೆಳಗಾವಿ ಏನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತ ಹೇಳಿಕೆ ಕೊಟ್ಟಿರುವಂತಹ ಆದಿತ್ಯ ಠಾಕ್ರೆ ವಿರುದ್ಧ ಗರಂ ಆಗಿರುವಂಥದ್ದು. ಶಿವರಾಜ್ ತಂಗಡಿ ಹೋಗಿರುವಂಥದ್ದು ಆದಿತ್ಯ ಠಾಕ್ರೆ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತ ಹೇಳಿದೆ. ನಿಮ್ಮ ಕೇಂದ್ರಾಡಳಿತ ಪ್ರದೇಶ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಅದ್ರ ಬಗ್ಗೆ ಮಾಹಿತಿ ಕೊರತೆ ಅವ್ರಿಗೆ ಇದೆ. ಯಾರಿಗೆ? ಆದಿತ್ಯ ಠಾಕ್ರೆ ಅವ್ರಿಗೆ. ಇಲ್ಲೇ ಕನ್ನಡಿಗರು ಹೆಚ್ಚಿರೋದು. ಸುವರ್ಣ ಕರ್ನಾಟಕ ಸುವರ್ಣ ಸೌಧವನ್ನು ಕಟ್ಟಿಸಿ ವರ್ಷಕ್ಕೆ ಒಂದು ಸತಿ ಇಲ್ಲೇ ರಾಜ್ಯದ ಬಗ್ಗೆ ಚರ್ಚೆಗಳು, ಕ್ಯಾಬಿನೆಟು, ಅಧಿವೇಶನ ನಡೆಯುವಂಥ ಕೆಲಸವನ್ನು ಮಾಡ್ತಿದ್ವಿ. ಯಾಕೆ ಮಾಡ್ತಾ ಇದ್ದೀವಿ? ಇದು ಕರ್ನಾಟಕದ ಒಂದು ಭಾಗ ಅಷ್ಟೇ ಅಲ್ಲ, ಪ್ರಮುಖವಾದಂಥ ಭಾಗ. ಬೇರೆ ಭಾಗ ಅಲ್ಲ, ಬೆಳಗಾವಿ ನಮ್ಮದು. ಹೇಳಿಕೆ ಕೊಡೋದು ಏನು ಎಚ್ಚರಿಕೆ? ಪದೇ ಪದೇ ಹೇಳಿಕೆ ಕೊಡೋದನ್ನು ಬಿಡಬೇಕು. ಒಳ್ಳೆ ಬೆಳವಣಿಗೆಗಳಲ್ಲ. ಈ ರೀತಿ ಹೇಳಿಕೆ ಕೊಟ್ಟರೆ ಸಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಕೊಡೋ ಪ್ರಶ್ನೆನೂ ಇಲ್ಲ. ಯಾಕೆ ಅಂದರೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ಸಂದರ್ಭ ಈ ರೀತಿ ಕೊಡುವಂಥದ್ದು ಸರ್ಕಾರ ಇದಕ್ಕೆ ಏನು ಅಂದರೆ ಇಲ್ಲೇ ಒಂದು ಕಡೆ ಬರೀ ಭಾಷಿಕರ ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡೋದಕ್ಕಿಂತ ಡೆವಲಪ್ಮೆಂಟ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಚರ್ಚೆಗಳ ಮಾಡ್ಕೊಳ್ಳಿ. ಈ ಬೆಳಗಾವಿ ಅನ್ನೋದು ನಮ್ಮ ಆಸ್ತಿ, ಇದು ಕರ್ನಾಟಕದ ಆಸ್ತಿ. ಈ ಆಸ್ತಿಯನ್ನು ಬಿಟ್ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಯಾರೋ ಹೇಳಿಕೆ ಕೊಟ್ಟರೆ ನನಗೆ ಬಿಟ್ಕೊಡೋಕ್ಕಾಗತ್ತೆ? ಅದೆಲ್ಲ ಬಿಟ್ಕೊಡೋಕ್ಕಾಗಲ್ಲ. ಅದನ್ನು ಆ ಪ್ರಯತ್ನ ಮಾಡೋಂಥ ಕೆಲಸವನ್ನು ಮಾಡೋದು ಬೇಡ. ಯಾಕಂದರೆ ನಮ್ಮ ಕೇಂದ್ರದೊಳಗೆ ನಮ್ಮ ಭಾಗವಾಗಿದ್ದಂಥವ್ರು ಬೇರೆದವರಾಗಿದ್ದರು ಹೇಳ್ತಿದ್ದೆ ನಾನು, ಹೇಳಿಕೆಯನ್ನು ಮಾಡೋದು ಬೇಡ. ಒಳ್ಳೆ ನಿಮ್ಮ ಭಾಗ ಇದ್ದಂಥವ್ರು ನಿಮ್ಮ ಜೊತೆ ಚುನಾವಣೆ ಮಾಡಿದಂಥವ್ರು ಅಂದರೆ ಅದು ಹೇಳಿಕೆಯನ್ನು ಕೊಡೋದನ್ನು ಸಹಿಸ್ಕೊಳ್ಳೋಲ್ಲ ಕರ್ನಾಟಕರು, ಕನ್ನಡಿಗರು. ನಿಮ್ಮ ಜೊತೆ ಇದ್ದಂಥವ್ರು ಅಂದರೆ ಸಾಫ್ಟ್ ಕಾರ್ನರ್ ಅಂತನಾ? ಸಾಫ್ಟ್ ಕಾರ್ನರ್ ಅಂತ ನಾನು ಸಾಫ್ಟ್ ಕಾರ್ನರ್ ಹೇಳಿದ್ದೆ. ನಾನು ಹೇಳ್ತಾ ಇರೋದು ಸಾಫ್ಟ್ ಕಾರ್ನರ್ನ ಪ್ರಶ್ನೆ ಬರೋದಿಲ್ಲ. ಕನ್ನಡದ ವಿಚಾರ ಬಂದತ್ನಾಗ, ಭಾಷೆ ವಿಚಾರ ಬಂದತ್ನಾಗ, ಕರ್ನಾಟಕದ ವಿಚಾರ ಬಂದತ್ನಾಗ, ಕರ್ನಾಟಕದ ನೆಲ ಜಲ ವಿಚಾರ ಬಂದತ್ನಾಗ ಯಾರ ಜೊತೆಗೆ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಇಲ್ಲ. ಇದು ಸಚಿವ ಶಿವರಾಜ್ ತಂಗಡಿ ಅವರಿಗೆ ಹೇಳಿಕೆ ಏನು ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಬೆಳಗಾವಿ ಏನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತ ಹೇಳಿಕೆ ಕೊಟ್ಟಿರುವಂತಹ ಆದಿತ್ಯ ಠಾಕ್ರೆ ವಿರುದ್ಧ ಗರಂ ಆಗಿರುವಂಥದ್ದು.